ಹಾಯ್ ಸ್ನೇಹಿತರೆ, ನಮಸ್ಕಾರ. ಎಲ್ಲ ವಿಸ್ಮಯ ಚಾನೆಲ್ಗೆ ಸ್ವಾಗತ. ನಾಳೆ ವರಮಹಾಲಕ್ಷ್ಮಿ ಹಬ್ಬ. ಮಹಾಲಕ್ಷ್ಮಿಯ ವಿಶೇಷವಾದ ಹಬ್ಬ ಆಚರಣೆ ಮಾಡ್ತೀರಿ ನಾಳೆ ಸ್ನೇಹಿತರೆ. ಅದ್ರ ಬಗ್ಗೆ ಒಂದು ಮಾಹಿತಿ ಕೊಡಬೇಕಿತ್ತು. ದಯವಿಟ್ಟು ನಿಧಾನವಾಗಿ ಸ್ಕಿಪ್ ಮಾಡದೆ ಇದನ್ನು ಅರ್ಥ ಮಾಡಿಕೊಂಡ್ರೆ ಲಕ್ಷ್ಮಿ ಒಲಿತಾಳೆ, ಆ ಲಕ್ಷ್ಮೀ ದೇವಿ ಒಲಿಯಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಉತ್ತರ ಗೊತ್ತಾಗ್ಬಿಡುತ್ತೆ. ನೋಡಿ, ಕರೆಂಟ್ ಬಂದ್ಬಿಡ್ತು. ಈ ಉದಾಹರಣೆನ ಮರೆಯದೆ ಅರ್ಥ ಮಾಡ್ಕೋ ಪ್ರಯತ್ನ ಮಾಡಿ ಸ್ನೇಹಿತರೆ. ಸಿರಿವಂತರ ಮನೇಲಿ ಮಹಾಲಕ್ಷ್ಮಿಗೆ ಹಣ್ಣು ಹಂಪಲು ಕೊಡೋದು ಬಿಟ್ಟು ದುಡ್ಡು ಚಿನ್ನ ಎಲ್ಲನೂ ಇಟ್ಟು ಪೂಜೆ ಮಾಡ್ತಾರೆ ಸ್ನೇಹಿತರೆ. ಹಾಗೆ ಬಡವರ ಮನೇಲಿ ಚಿನ್ನ ದುಡ್ಡು ಇಟ್ಟು ಪೂಜೆ ಮಾಡಲ್ಲ, ಹಣ್ಣು ಹಂಪಲು ಆಹಾರ ತಿಂಡಿ ತಿನಿಸು ಇಟ್ಟು ಪೂಜೆ ಮಾಡ್ತಾರೆ. ಇದ್ರ ಬಗ್ಗೆ ಒಂದು ಪುಟ್ಟ ಕತೆ ಹೇಳ್ತೀನಿ. ಆ ಕತೆ ಹೇಳಿದ್ಮೇಲೆ ಪೂಜೆನ ವರಲಕ್ಷ್ಮಿ ಹಬ್ಬ ಪೂಜೆ ಯಾವ ರೀತಿ ಮಾಡಬೇಕು ಅನ್ನೋದು ನಿಮಗೆ ತಿಳ್ಕೊತೀರಾ. ಶ್ರೀಮನ್ ನಾರಾಯಣ ಹಾಗೂ ಲಕ್ಷ್ಮೀ ದೇವಿ ಇಬ್ರು ಮಾತಾಡ್ಕೊಳ್ತಾ ಇರ್ತಾರೆ. ನಾಳೆ ವರಮಹಾಲಕ್ಷ್ಮಿ ಹಬ್ಬ, ಭಕ್ತರ ಮನೆಗೆ ಹೋಗ್ಬೇಕು, ರೆಡಿ ಆಗ್ತಾ ಇರ್ತಾರೆ. ಆಗ ಒಬ್ಬ ಸಿರಿವಂತ ಒಬ್ಬ ಬಡವ ಇಬ್ರು ಆರಿಸ್ಕೋತಾರೆ. ಆಗ ಮೊದಲು ಶ್ರೀಮನ್ನಾರಾಯಣ ಮತ್ತು ಲಕ್ಷ್ಮೀದೇವಿ ಸಿರಿವಂತನ ಮನೆಗೆ ಹೋಗಕ್ಕೆ ಇಷ್ಟಪಡ್ತಾರೆ. ಅವಾಗ ಸಿರಿವಂತ ಮನೆಗೆ ಹೋಗ್ತಾರೆ. ಅಲ್ಲಿ ಏನಾದರೂ ಅವ್ರು ಇಟ್ಟಿರೋ ಪ್ರಸಾದ ತಿಂದು ಅವ್ರು ಸಂತೃಪ್ತಿಯಾಗಿ ವರ ಕೊಡೋಣ ಅಂತ. ಹಾಗೆ ಸಿರಿವಂತನ ಮನೆಗೆ ಹೋದಾಗ ಅವ್ರ ಮನೆಯಲ್ಲಿ ದನ ಅಂದರೆ ಹಣ, ಲೋಟು, ಚಿನ್ನ ಇವೆಲ್ಲನೂ ಇಟ್ಟು ಆ ತಾಯಿಗೆ ಆಭರಣ ಒರೆಸಿ ಪೂಜೆ ಮಾಡಿರ್ತಾರೆ. ತಿಂಡಿ ತಿನಿಸು ಏನೂ ಇರೋದಿಲ್ಲ. ನೋಡ್ತಾರೆ, ಶ್ರೀಮನ್ನಾರಾಯಣ ಜೊತೆಲಿ ಹೋಗಿರೋದ್ರಿಂದ ತಿನ್ನೋದಕ್ಕೆ ಏನು ಇಷ್ಟ ಆಗಲ್ಲ. ಚಿನ್ನನ ಕಾಸನ್ನ ಯಾರಾದರೂ ತಿಂತಾರ? ಇಲ್ಲ. ಲಕ್ಷ್ಮೀ ದೇವಿಗೆ ಹೇಳ್ತಾನೆ ಶ್ರೀಮನ್ನಾರಾಯಣ, ಏನವ ನಿನ್ನ ಭಕ್ತರ ಮನೆಗೆ ಕರ್ಕೊಬಂದಿದ್ಯಾ, ಇಲ್ಲಿ ತಿನ್ನೋದಕ್ಕೆ ಏನೂ ಇಲ್ಲ, ತಿಂದರೆ ಚಿನ್ನ ದುಡ್ಡು ಅದನ್ನೇ ತಿನ್ಬೇಕಲ್ಲ ಅಂತ ಹೇಳ್ತಾನೆ. ಆವಾಗ ಲಕ್ಷ್ಮೀದೇವಿ ಕೋಪ ಬರುತ್ತೆ. ಕೋಪದಿಂದ ಆಗ ಬಡವರ ಮನೆಗೆ ಬರ್ತಾಳೆ. ಆಗ ಬಡವನ ಮನೆಗೆ ಬಂದು ಲಕ್ಷ್ಮೀದೇವಿ ಒಳಗೆ ಬಂದು ನೋಡ್ತಾಳೆ. ಹಲವಾರು ಬಗೆಯ ತಿಂಡಿ, ಹೂವು, ಪುಷ್ಪಗಳು, ಆಹಾರ, ಹಣ್ಣು ಹಂಪಲು ಎಲ್ಲ ಇಟ್ಟಿರ್ತಾನೆ ಬಡವ. ನನ್ನ ಹತ್ರ ತಾಯಿ ಕಾಸಿಲ್ಲ, ಹಣ್ಣು ಹಂಪಲಿದೆ, ಇದನ್ನು ಸ್ವೀಕಾರ ಮಾಡು ತಾಯಿ, ಸಂತೃಪ್ತಳಾಗಿ ನನಗೆ ಭಾಗ್ಯ ದೊರಕಿಸು ಅಂತ ಕೇಳ್ಕೊತಾ ಇರ್ತಾನೆ. ಅವಾಗ ಆ ತಾಯಿಗೆ ಖುಷಿ ಆಗ್ಬಿಡುತ್ತೆ, ಶ್ರೀಮನ್ನಾರಾಯಣನಿಗೂ ಸಂತೋಷ ಆಗುತ್ತೆ. ಆಗ ಲಕ್ಷ್ಮೀದೇವಿ ಕೋಪ ಮಾಡ್ಕೊಂಡಿದ್ದವಳು ಖುಷಿಯಾಗಿ ತಿನ್ನೋದಿಕ್ಕೆ ರುಚಿಯಾದ ಆಹಾರ, ಹಣ್ಣು ಹಂಪಲಿದೆ, ಎಲ್ಲಾನು ತಕೊಂಡು ತಿನ್ನೋಣ ಅಂದ್ಬಿಟ್ಟು ಒಂದೊಂಚೂರು ತಕೊಂಡು ಮುರ್ಕೊಂಡು ತಿಂತಾರೆ. ತುಂಬಾ ಖುಷಿಯಾಗಿ ಅವರು ಸಿರಿ ಸಂಪತ್ತನ್ನು ಅನುಗ್ರಹ ಮಾಡಿ ಆ ಸಿರಿವಂತ ಮನೆಯಲ್ಲಿ ಇರ್ತಕ್ಕಂಥ ಚಿನ್ನ, ಹಣ ಇದನ್ನೆಲ್ಲನೂ ಕಿತ್ಕೊಬಿಡ್ತಾಳೆ. ನಾನು ಕೊಟ್ಟಿರ್ತಕ್ಕಂಥ ಚಿನ್ನನ ನನಗೆ ವಾಪಸ್ ಕೊಡ್ತಿದ್ದಾನೆ, ಇವನು ಅಹಂಕಾರಿ ಅಂದ್ಬಿಟ್ಟು ಅವನ ಹತ್ರ ಇರೋದೆಲ್ಲನೂ ಕಿತ್ಕೊಂಡು ಬಡತನ ಕೊಟ್ಬಿಟ್ಟು, ಈ ಬಡವ ನನಗೆ ಬೇಕಾದದ್ದೆಲ್ಲ ಕೊಟ್ಟಿದ್ದಾನೆ, ರುಚಿಯಾದ ಆಹಾರ ಕೊಟ್ಟನಲ್ಲ ನನಗೆ ಅಂದ್ಬಿಟ್ಟು ಅವನಿಗೆ ಇರೋದೆಲ್ಲ ಇಲ್ಲದೆ ಇರೋದೆಲ್ಲನೂ ಕೊಟ್ಟು ಆಶೀರ್ವಾದ ಮಾಡಿ ಹೋಗ್ತಾರೆ. ಈಗ ಅರ್ಥ ಆಗಿರ್ಬೇಕು ನಿಮಗೆ, ಆ ತಾಯಿ ಕೊಟ್ಟಿರೋ ದುಡ್ಡನ್ನ ಆ ತಾಯಿಗಿಟ್ಟು ಪೂಜೆ ಮಾಡಿದ್ರೆ ಏನ್ ಪರಿಸ್ಥಿತಿ ಬರುತ್ತೆ, ಅಥವಾ ಆ ತಾಯಿಗೆ ಏನೇನು ಇಷ್ಟ ಅಂತ ಎಲ್ಲವನ್ನು ಮಾಡಿ ಎಲ್ಲಾ ಬಗೆಯ ಆಹಾರ ಮಾಡಿ ಇಟ್ಟು ಪೂಜೆ ಮಾಡಿ ಕೃಪೆನ ಕೇಳ್ಕೊಳ್ಳೋದ್ರಿಂದ ನಮ್ಗೆ ಏನೆಲ್ಲ ಸಿಗುತ್ತೆ ಅವನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ದಯವಿಟ್ಟು ಇದನ್ನ ಅರ್ಥ ಮಾಡ್ಕೊಂಡು ನಾಳೆ ಪೂಜೆ ಮಾಡಿ. ನಾಳೆಗೆ ಬ್ರಾಹ್ಮಿ ಮುಹೂರ್ತದಲ್ಲಿ 4 ಗಂಟೆ ಸಮಯ, 3:30-4 ಗಂಟೆಗೆ ಎದ್ದು ಆ ತಾಯಿಗೆ ಕಳಸ ಬಿಟ್ಟು ಆ ಪೂಜೆ ಆರಂಭ ಮಾಡಿ ಆ ತಾಯಿಯ ಕೃಪೆಗೆ ಒಳಗಾಗಿ. ಹಾಗಂತ ತಾಯಿ ಕೊಟ್ಟಿದ್ದನ್ನೇ ತಾಯಿ ಕೊಟ್ರೆ ಯಾವ ಕಾರಣಕ್ಕೂ ಇಷ್ಟಪಡೋದಿಲ್ಲ. ತಾಯಿ ಮೊದಲೇ ಚಂಚಲ. ಅವಳಿಗೆ ಇಷ್ಟವಾದ ಪುಷ್ಪ, ಹಣ್ಣು ಹಂಪಲು ಈ ತರ ನೀವು ಶ್ರಮಪಟ್ಟು ಏನಾದ್ರೂ ಮಾಡಿರ್ತೀರಲ್ಲ ಅಡುಗೆ, ಅದನ್ನ ನೈವೇದ್ಯವಾಗಿ ಇಟ್ಟು ಪೂಜೆ ಮಾಡೋದ್ರಿಂದ ಅದು ಪೂಜೆ ಸಂಪೂರ್ಣ ಆಗ್ತದೆ. ಆ ತಾಯಿಯ ಆಶೀರ್ವಾದ ದೊರಕಂಗಾಗುತ್ತೆ ಸ್ನೇಹಿತರೆ. ಈ ಸ್ಟೋರಿಯಿಂದ ನೀವು ಒಂದು ಮಾಹಿತಿನ ತಿಳ್ಕೊಂಡಿದ್ದೀರಿ ಅಂತ ಅನಿಸ್ತದೆ. ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡಿ, ಅವ್ರಿಗೂ ಇದರ ಪೂಜೆಯ ಫಲ ಇಂಥದ್ದು ಅಂತ ತಿಳ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ
ಹಾಗೆ ಲೈಕ್ ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು. ಎಲ್ಲರಿಗೂ ಅಡ್ವಾನ್ಸ್ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ತಾಯಿ ಎಲ್ಲರಿಗೂ ಒಲಿದು ಎಲ್ಲರಿಗೂ ಒಳ್ಳೇದು ಮಾಡಲಿ. ಆದಷ್ಟು ಸಣ್ಣ ಪುಟ್ಟ ತಪ್ಪು ಮಾಡದೆ ಭಕ್ತಿಯಿಂದ ಸಮರ್ಪಕ ಭಾವದಿಂದ ನಾಳೆ ದಿನವನ್ನು ಕಳೆಯಿರಿ ಸ್ನೇಹಿತರೆ. ಧನ್ಯವಾದಗಳು.